ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಏನು ನೀವು ವಿಡಿಯೋನ ನೋಡ್ತಿದ್ದೀರಲ್ವಾ, ಈ ರೀತಿ ವಿಡಿಯೋಸ್ಗಳು ಬಂದ್ಬಿಟ್ಟು ಇವಾಗಿನ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಓಕೆನಾ? ಈ ರೀತಿ ವಿಡಿಯೋಗಳು ಇವಾಗಿನ ಟೈಮಲ್ಲಿ ಏನಕ್ಕೆ ಇಷ್ಟೊಂದು ಟ್ರೆಂಡಿಂಗ್ ಆಗ್ತಿದೆ ಅಂತ ನೀವು ವಿಡಿಯೋನ ನೋಡ್ಬಿಟ್ಟೆ ತಿಳ್ಕೊಳ್ಬಹುದು. ಏನಕ್ಕೆ ಈ ರೀತಿ ವಿಡಿಯೋಸ್ಗಳನ್ನ ಯಾರು ಬೇಕಾದ್ರೂ ಹಾಕ್ಬಿಟ್ಟು ನೋಡಿದ್ರೆ ಒಂದೇ ಒಂದ್ಸಲ ನೋಡ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಲ್ಲ. ಒಂದು 3-4 ಸಲನಾದ್ರೂ ಈ ರೀತಿ ವಿಡಿಯೋಸ್ನ ಹಾಕಿ ನೋಡ್ತಾನೆ ಇರ್ತಾರೆ. ಓಕೆ, ಈ ರೀತಿ ವಿಡಿಯೋಸ್ನ ಮತ್ತೆ ಮತ್ತೆ ಹಾಕಿ ನೋಡೋದ್ರಿಂದ ಏನಾಗುತ್ತೆ, ನಮ್ಮ ವಿಡಿಯೋಸ್ಗಳಿಗೆ ಆಡಿಯನ್ಸ್ ರಿಟೆನ್ಷನ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ವಿಡಿಯೋಗೆ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗ್ತಾ ಹೋದಂಗೆ ಆ ವಿಡಿಯೋಸ್ಗಳು ಬಂದ್ಬಿಟ್ಟು ಏನಾಗುತ್ತೆ, ಬೇಗನೆ ವೈರಲ್ ಆಗುತ್ತೆ. ಓಕೆನಾ? ಈ ರೀತಿ ವೈರಲ್ ಆಗೋದ್ರಿಂದ ನಮ್ಮ ವಿಡಿಯೋಸ್ಗಳು ಕೂಡ ಟ್ರೆಂಡಿಂಗ್ ಅಲ್ಲಿ ಹೋಗುತ್ತೆ, ನಮ್ಮ ವಿಡಿಯೋಸ್ಗಳು ಕೂಡ ವೈರಲ್ ಆಗುತ್ತೆ, ವಿಡಿಯೋಸ್ಗಳಿಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ನೀವು ಕೂಡ ಈ ರೀತಿ ಯೂನಿಕ್ ಆಗಿರುವಂತಹ ಒಂದು ನ್ಯೂ ಕಂಟೆಂಟ್ ಅನ್ನ ಟ್ರೈ ಮಾಡಬಹುದು. ಏನಕ್ಕಂದ್ರೆ ಇವಾಗಿನ ಟೈಮಲ್ಲಿ ಈ ರೀತಿ ಕಂಟೆಂಟ್ಗಳು ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಓಕೆನಾ? ನೀವು ಕೂಡ ಒಂದ್ಸಲ ನಿಮ್ಮ ಚಾನಲ್ ಅಲ್ಲಿ ಈ ರೀತಿ ವಿಡಿಯೋಸ್ಗಳನ್ನ ಮಾಡಿ ಹಾಕೋದ್ರಿಂದ ನಿಮ್ಮ ವಿಡಿಯೋಸ್ಗಳಿಗೂ ವ್ಯೂಸ್ ಜಾಸ್ತಿ ಬರುತ್ತೆ, ನಿಮ್ಮ ವಿಡಿಯೋಸ್ಗಳು ಕೂಡ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಹಾಗಿದ್ರೆ ಈ ರೀತಿ ವಿಡಿಯೋನ ಮಾಡೋದಾದ್ರೆ ತುಂಬಾ ಜನಕ್ಕೆ ಒಂದು ಡೌಟ್ ಕೂಡ ಇದೆ. ಏನಪ್ಪಾ ಅಂದ್ರೆ, ಈ ರೀತಿ ವಿಡಿಯೋಸ್ಗಳೆಲ್ಲ ಬಂದ್ಬಿಟ್ಟು ಈ ರೀತಿ ಎಐ ವಿಡಿಯೋಸ್ಗಳೆಲ್ಲ ಬಂದ್ಬಿಟ್ಟು ಪೇಡ್ ಎಐ ಸಾಫ್ಟ್ವೇರ್ ಇಂದಾನೆ ಜನರೇಟ್ ಮಾಡಿರ್ತಾರೆ ಅಂತ. ಅದು ಬಂದ್ಬಿಟ್ಟು ನಿಜವಾಗ್ಲೂ ಸುಳ್ಳು ಫ್ರೆಂಡ್ಸ್. ನೀವು ಕೂಡ 100% ಫ್ರೀ ಆಗಿ ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಯಾವುದೇ ರೀತಿ ಪೇಡ್ ಇಲ್ದಲೆ ಆರಾಮಾಗಿ ನೀವು ನಿಮ್ಮ ಫೋನಲ್ಲಿ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬಹುದು. ಅದು 100% ಫ್ರೀ ಆಗಿ. ಅದ್ರ ಜೊತೆಗೆ ನೀವು ಪ್ರಾಪರ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ವಾಯ್ಸ್ ಜೊತೆಗೆ ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬಹುದು. ವಾಯ್ಸ್ ಜನರೇಟ್ ಮಾಡೋದಕ್ಕೆ ಮತ್ತೆ ನೀವು ಬೇರೆ ಆ್ಯಪ್ ವೆಬ್ಸೈಟ್ನ ಹುಡುಕ್ಬೇಕಂತ ಇಲ್ಲ. ಈ ಒಂದೇ ವೆಬ್ಸೈಟ್ ಅಲ್ಲಿ ನೀವು ವಿಡಿಯೋನು ಜನರೇಟ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನೀವು ಪ್ರಾಪರ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ನು ಕೂಡ ಜನರೇಟ್ ಮಾಡ್ಕೊಳ್ಬಹುದು. ಓಕೆನಾ? ಇದೆರಡನ್ನೂ ನೀವು ಯಾವ ರೀತಿ ಜನರೇಟ್ ಮಾಡೋದು, ಹೇಗೆ ಮಾಡೋದು ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನೀವು ಕೂಡ ಈ ರೀತಿಯಾಗಿರುವಂತಹ ಯೂನಿಕ್ ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೋದು. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ರಿಗೂ ಬಂದ್ಬಿಟ್ಟು ಹ್ಯಾಪಿ ನ್ಯೂ ಇಯರ್. ಮತ್ತೆ ಇನ್ನು ಬಂದ್ಬಿಟ್ಟು ನನಗೆ ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಬೇಗ ಹುಷಾರಾಗಿ ಅಂತ ಯಾರೆಲ್ಲ ಕಮೆಂಟ್ ಮಾಡಿದ್ರಿ, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಕಮೆಂಟ್ ಇಂದ, ನಿಮ್ಮ ಪ್ರೇ ಇಂದ ನಾನು ಹುಷಾರಾಗಿದ್ದೀನಿ. ಈಗ ಬಂದ್ಬಿಟ್ಟು ನಿಮಗೆ ಡೈಲಿ ರೆಗ್ಯುಲರ್ ಆಗಿ ವಿಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಕೂಡ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನೀವು ಕೂಡ ಇದೇ ರೀತಿ ವಿಡಿಯೋಸ್ನ ಜನರೇಟ್ ಮಾಡೋದಕ್ಕೆ ಅಷ್ಟೊಂದು ಪ್ರಾಂಪ್ಟ್ ಬೇಕಾಗಿರುತ್ತೆ. ಈ ಪ್ರಾಂಪ್ಟನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನಿಂದ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ಗೆ ಹೋಗುತ್ತೆ. ಓಕೆನಾ? ಅಲ್ಲಿಂದ ಹೋಗ್ಬಿಟ್ಟು ನೀವು ಈ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಳ್ಬೋದು. ನಾನೀಗ ಈ ಪ್ರಾಂಪ್ಟನ್ನು ಇಲ್ಲಿಂದ ಈ ರೀತಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ಲಾಗಿ ಈ ರೀತಿ ಕಾಪಿ ಮಾಡಿಕೊಂಡು ಇಲ್ಲಿಂದ ಬ್ಯಾಗ್ ಬರೋಣ. ಬ್ಯಾಗ್ ಬಂದುಬಿಟ್ಟು ಆಮೇಲೆ ಗೂಗಲ್ನ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಗ್ರೋಕ್ ಅಂತ ಟೈಪ್ ಮಾಡ್ಕೊಳ್ಳಿ. ಗ್ರೋಕ್ ಎ ಅಂತ ಟೈಪ್ ಮಾಡಿಕೊಂಡಾಗ ಈಗ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ ನಿಮಗೆ. ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಇಮೇಜಿನ್ ಅಂತ ಏನಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕು, ನಮ್ಮ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಿರಬೇಕು. ಲಾಗಿನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಮೇಜಿನ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಾನು ಏನು ಪ್ರಾಂಪ್ಟ್ ಇದೆ ಅನ್ನಲ್ಲ, ಆ ಪ್ರಾಂಪ್ಟನ್ನು ಇಲ್ಲಿಗೆ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಅನಿಮಲ್ ಆರ್ ಬರ್ಡ್ ಅಂತ ಬ್ರಾಕೆಟಲ್ಲಿ ಇದೆ ನೋಡಿ. ಆ ಬ್ರಾಕೆಟಲ್ಲಿ ಏನು ಅನಿಮಲ್ ಆರ್ ಬರ್ಡ್ ಅಂತ ಇದೆ, ಇಲ್ಲಿ ನೀವೇನು ಮಾಡಬೇಕು, ಅದನ್ನು ರಿಮೂವ್ ಮಾಡಿಕೊಂಡು ಯಾವುದಾದ್ರೂ ಒಂದು ಅನಿಮಲ್ ನೇಮನ್ನು ಕೊಡಬೇಕು. ಓಕೆನಾ? ಸೇಮ್ ಅದೇ ರೀತಿ ಕೆಳಗಡೆನೂ ಒಂದು ಬ್ರಾಕೆಟ್ ಇದೆ, ಅಲ್ಲಿ ಕೂಡ ಅನಿಮಲ್ ಆರ್ ಬರ್ಡ್ ಅಂತ ಇದೆ. ಅದನ್ನು ರಿಮೂವ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಅನಿಮಲ್ ನೇಮನ್ನು ಕೊಡಿ. ನಾನಿಲ್ಲಿ ಬಂದುಬಿಟ್ಟು ಆಕ್ಸ್ ಅಂತ ಕೊಡ್ತಾ ಇದ್ದೀನಿ. ಓಕೆನಾ? ಆಕ್ಸ್ ಅಂತ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಇಷ್ಟದ ಪ್ರಕಾರದ ಅನಿಮಲ್ ನೇಮ್ಸ್ನ ಕೊಡ್ಬೋದು. ಕೊಟ್ಬಿಟ್ಟು ಜಸ್ಟ್ ಸೆಕೆಂಡಲ್ಲಿ ನೀವೇನು ಮಾಡಿ, ಇಲ್ಲಿ ಸೆಂಡ್ ಮಾಡಿಬಿಡಿ. ನಾವು ವಾಟ್ಸಪ್ಪಲ್ಲಿ ಚಾಟಲ್ಲಿ ಯಾವ ರೀತಿ ಸೆಂಡ್ ಮಾಡ್ತೀವಿ ಅಷ್ಟೇ. ನೀವು ಇಲ್ಲೇನು ಮಾಡಬೇಕಾಗಿಲ್ಲ. ಜಸ್ಟ್ ಪ್ರಾಂಪ್ಟನ್ನು ಹಾಕಿ ಪ್ರಾಂಪ್ಟಲ್ಲಿ ಅನಿಮಲ್ ನೇಮನ್ನು ಚೇಂಜ್ ಮಾಡಿಕೊಂಡು ಸೆಂಡ್ ಮಾಡಿ. ಸೆಂಡ್ ಮಾಡಿದ್ದು ಜಸ್ಟ್ ಸೆಕೆಂಡಲ್ಲಿ ನಮಗಿಲ್ಲಿ ಇಮೇಜು ಅಲ್ಲ ವೀಡಿಯೋನ ಜನ್ರೇಟ್ ಮಾಡಿಕೊಡುತ್ತೆ. ಅದು ವೀಡಿಯೋ ಜೊತೆಗೆ ನಮಗೆ ಅದರ ಬ್ಯಾಕ್ಗ್ರೌಂಡ್ ಏನು ವಾಯ್ಸ್ ಬರುತ್ತಲ್ವ, ಬ್ಯಾಕ್ಗ್ರೌಂಡ್ ಸೌಂಡ್ನ ಕೂಡ ನಮಗೆ ಪರ್ಫೆಕ್ಟ್ ಆಗಿರೋ ವಾಯ್ಸನ್ನೇ ಜನ್ರೇಟ್ ಮಾಡಿ ಕೊಡುತ್ತೆ. ನೋಡಿ ಈಗ ಯಾವ ರೀತಿ ಬಂದಿದೆ ಅಂತ ಹಾಕಿ ತೋರಿಸ್ತೀನಿ. ಎಷ್ಟು ರಿಯಲಿಸ್ಟಿಕ್ ಆಗಿ ಸೇಮ್ ಟು ಸೇಮ್ ಆಗಿ ಕಾಣಿಸ್ತಿದೆ ನೋಡಿ. ಈಗ ಇದ್ರ ವಾಯ್ಸ್ನ ಕೂಡ ನೀವು ನೋಡಿ ಯಾವ ರೀತಿ ಇದೆ ಅಂತ. ಯಾವ್ದು ಇಷ್ಟ ಆಗುತ್ತೆ ಅದನ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಇದನ್ನು ಜಸ್ಟ್ ಈ ರೀತಿ ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡೌನ್ಲೋಡ್ ಸಿಂಬಲ್ ಏನಿದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತೆ ಬಂದುಬಿಟ್ಟು ಇದರಲ್ಲಿ ನೋಡಿ ಯಾವ ರೀತಿ ಪ್ರಾಪರ್ ಆಗಿರುವಂಥ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಕೂಡ ಕೊಟ್ಟಿದೆ. ನೋಡಿ ಯಾವ ರೀತಿ ಇದೆ ಅಂತ. ಯಾವ ರೀತಿ ಪ್ರಾಪರ್ ಆಗಿರುವಂಥ ಬ್ಯಾಕ್ಗ್ರೌಂಡ್ ಸೌಂಡ್ಸ್ನ ಕೂಡ ಕೊಟ್ಟಿದೆ ಅಂತ. ಈಗ ಜಸ್ಟ್ ಇಲ್ಲಿ ಡೌನ್ಲೋಡ್ ಸಿಂಬಲ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವೇನು ಮಾಡಬೇಕಂದ್ರೆ, ಮತ್ತೆ ಅದೇ ಪ್ರಾಂಪ್ಟನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಅನಿಮಲ್ ಆರ್ ಬರ್ಡ್ ಅಂತ ಇದೆ ಅಲ್ವಾ, ಇಲ್ಲಿ ಏನು ಮಾಡಿ, ಈಗ ಇಲ್ಲಿಂದ ಒಂದು ಬರ್ಡ್ ಅದು ಮಾಡಿ ತೋರಿಸ್ತೀನಿ ನೋಡಿ.
ಬರ್ಡ್ ನೇಮ್ ಬಂದ್ಬಿಟ್ಟು ಪಿಜನ್ ಅಂತ ಹಾಕ್ತೀನಿ. ಓಕೆನಾ, ಪಿಜನ್ ಅಂತ ಇಲ್ಲಿ 2 ಸಲನೂ ನಾನು ಚೇಂಜ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದನ್ನು ಸೆಂಡ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಸೇಮ್ ಟು ಸೇಮ್ ಯಾವ ರೀತಿ ಬಂದಿದೆ ಅಂತ, ಎಷ್ಟು ರಿಯಲಿಸ್ಟಿಕ್ ಆಗಿರುವಂಥ ವಿಡಿಯೋ ಜನ್ರೇಟ್ ಮಾಡಿಕೊಟ್ಟಿದೆ ನೋಡಿ. ಈಗ ಇದು ಪಾರಿವಾಳದಿಂದನೂ ಕೂಡ ಇದೇ ರೀತಿಯ ಒಂದು ವಿಡಿಯೋನ ಜನ್ರೇಟ್ ಮಾಡಿ ಕೊಟ್ಟಿದೆ. ಇದ್ರದ್ದು ಕೂಡ ಬ್ಯಾಕ್ಗ್ರೌಂಡ್ ಸೌಂಡ್ ನೋಡಿ ಯಾವ ರೀತಿ ಇದೆ ಅಂತ. ನೋಡಿದ್ರೆ ನಮಗೆ ಸೇಮ್ ಟು ಸೇಮ್ ಬ್ಯಾಕ್ಗ್ರೌಂಡ್ ಸೌಂಡ್ ಕೂಡ ಕೊಟ್ಟಿದೆ. ಇದೇ ರೀತಿ ನೀವು ಯಾವ ಅನಿಮಲ್ ನೇಮ್ನ ಕೂಡ ಹಾಕ್ಬೋದು, ಯಾವ ಬರ್ಡ್ ನೇಮ್ ಬೇಕಿದ್ರೂ ಹಾಕ್ಬೋದು. ನಾನೀಗ ಇನ್ನೊಂದನ್ನು ಟ್ರೈ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಪಿಜನ್ ಅಂತ ಏನಿದೆ ಅಲ್ವಾ, ಇಲ್ಲಿಗೆ ನಾನು ಕ್ರೋ ಅಂತ ಹಾಕ್ತೀನಿ, ಕ್ರೋ. ಓಕೆನಾ, ಮತ್ತು ಇಲ್ಲಿ ಕೆಳಗಡೆ ಇಲ್ಲೂ ಕೂಡ ಕ್ರೋ ಅಂತ ಹಾಕ್ತೀನಿ. ಪಿಜನ್ ಅಂತ ಇದೆಯಲ್ವಾ, ಇಲ್ಲಿಗೂ ಕೂಡ ಕ್ರೋ ಅಂತ ಹಾಕಿಬಿಟ್ಟು ಇದನ್ನು ಕೂಡ ಜನ್ರೇಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಯಾವ ರೀತಿ ಬಂದಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ರೋ ಟೈಪ್ನಲ್ಲಿ ಬಂದಿದೆ. ಇದು ಕೂಡ ಒಂಥರ ಚೆನ್ನಾಗೇ ಇದೆ. ನೀವು ಇದೇ ರೀತಿಯಲ್ಲಿ ನಿಮಗೆ ಇಷ್ಟವಾದಂತಹ ಬರ್ಡು, ಇದು ಇಷ್ಟವಾದಂಥ ಅನಿಮಲ್ಸ್ ನೇಮ್ನ ಹಾಕಿಬಿಟ್ಟು ಇದೇ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ, ಇದು ತುಂಬ ಅಂದರೆ ತುಂಬಾ ಯೂನಿಕ್ ಆಗಿರುವಂತಹ ಒಂದು ಕಂಟೆಂಟ್ ಆಗಿರೋದ್ರಿಂದ. ನೋಡಿದ್ರಲ್ಲ, ಇದೇ ರೀತಿ ವೀಡಿಯೋಸ್ನ ನೀವು ಕೂಡ ಈಸಿಯಾಗಿ ಜನ್ರೇಟ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಪೇ ಮಾಡಬೇಕಂತ ಇಲ್ಲ, ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಸೌಂಡ್ಸ್ಗಾಗಿ ನೀವು ಇದು ಮಾಡಬೇಕಂತ ಇಲ್ಲ. ಓಕೆನಾ, ಡೈರೆಕ್ಟಾಗಿ ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ನೀವು ಅಪ್ಲೋಡ್ ಮಾಡ್ಬೋದು. ಓಕೆನಾ, ಈ ರೀತಿ ಸೌಂಡ್ಸ್ನ ನೀವು ಜನ್ರೇಟ್ ಮಾಡೋಕ್ಕೆ ಕಷ್ಟಪಡಬೇಕಂತಲೇ ಇಲ್ಲ. ವಿಡಿಯೋ ಜೊತೆಗೆ ನಿಮಗೆ ಏನು ಮಾಡುತ್ತೆ, ಸೌಂಡ್ನು ಕೂಡ ಆ್ಯಡ್ ಮಾಡಿ ಕೊಡುತ್ತೆ ಗ್ರೋಕೆ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ರೀತಿ ಯೂನಿಕ್ ಆಗಿರುವ ಒಂದು ಕಂಟೆಂಟ್ನ ನೀವು ಕೂಡ ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಏನಕ್ಕಾದರೆ ಈ ರೀತಿ ವಿಡಿಯೋನ 1 ಸಲ 2 ಸಲ ನೋಡಿಬಿಟ್ಟು ಯಾರೂ ಸ್ಕಿಪ್ ಮಾಡಲ್ಲ, ಮತ್ತೆ ಹಾಕಿಬಿಟ್ಟು ನೋಡ್ತಾನೆ ಇರ್ತಾರೆ. ಹಾಗಾಗಿ ನಿಮ್ಮ ವಿಡಿಯೋ ರೀಚ್ ಕೂಡ ಜಾಸ್ತಿ ಆಗುತ್ತೆ. ರೀಚ್ ಜಾಸ್ತಿ ಆಗೋದ್ರಿಂದ ನಮ್ಮ ವಿಡಿಯೋ ಕೂಡ ಬೇಗನೆ ವೈರಲ್ ಆಗುತ್ತೆ, ಟ್ರೆಂಡಿಂಗಲ್ಲಿ ಕೂಡ ಹೋಗುತ್ತೆ. ಓಕೆನಾ, ಮೊದಲೇ ಈ ಟಾಪಿಕ್ ಬಂದುಬಿಟ್ಟು ಟ್ರೆಂಡಿಂಗಲ್ಲಿರೋದ್ರಿಂದ ನಿಮ್ಮ ಚಾನಲ್ ಕೂಡ ಬೇಗನೆ ಗ್ರೋ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ರೀತಿ ವಿಡಿಯೋನ ನೀವು ಕೂಡ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.